ಶಿವಮೊಗ್ಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಗೀತ್ ಕೊಲೆ ಪ್ರಕರಣ, ಶೋಕತಪ್ತ ಕುಟುಂಬದ ಆಕ್ರಂದನ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಭೀಕರ ಕೊಲೆಯಾಗಿದ್ದು, ಮೃತ ಸಂಕೇತ್ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಒಬ್ಬನೇ ಮಗನನ್ನು ಕಳೆದುಕೊಂಡ ತಾಯಿಯ ಆಕ್ರಂದನ ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ಅಕ್ಕನ ಆಕ್ರೋಶ ಎಲ್ಲರ ಕಣ್ಣಾಲಿಗಳನ್ನು ಒದ್ದೆ ಮಾಡಿದೆ. ಸಂಕೇತ್ ಓದಿನಲ್ಲಿ ತುಂಬಾ ಮುಂದಿದ್ದ. ಅಂದು ಪರೀಕ್ಷೆಗಾಗಿ ಪೆನ್ನನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿ ಆಶೀರ್ವಾದ ಪಡೆದು ಶಾಲೆಗೆ ಹೋಗಿದ್ದ. ಅಮ್ಮ ಎಕ್ಸಾಮ್ ಇದೆ, ಹೋಗಿ ಬರ್ತೀನಿ ಎಂದು ಅಜ್ಜಿ ಮತ್ತು ತಾಯಿಗೆ ಬಾಯಿ ಹೇಳಿ ಹೋದವನು ಮರಳಿ ಬರಲೇ ಇಲ್ಲ. ನನ್ನ ಮಗ ಯಾರನ್ನು ಒಂದು ಮಾತು ಅಂದವನಲ್ಲ, ಇಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದ. ಈಗ ಅವನ ತಂದೆಗೆ ನಾನು ಏನೆಂದು ಉತ್ತರ ಕೊಡಲಿ? ನಮ್ಮ ವಂಶ ಬೆಳೆಸುವ ಮಗನೇ ಇಲ್ಲವಾಯ್ತಲ್ಲ ಎಂದು ತಾಯಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅಕ್ಕ ಸುಪ್ರಿಯಾ ಅವರ ಆಕ್ರೋಶ ಮತ್ತು ಗಾಂಜಾ ಹಾವಳಿ ಬಗ್ಗೆನೂ ಕೂಡ ಈ ವಿವರಗಳನ್ನು ವಿವರಿಸುವಾಗ ಕಂಡುಬಂದಂತಹ ಒಂದು ದೃಶ್ಯ ಕೂಡ ಆಗಿತ್ತು. ರಾತ್ರಿ ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರುತ್ತಿದ್ದಾಗ 6 ಜನ ಅಪ್ರಾಪ್ತರು ಸೇರಿ ಸಂಕೇತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಶಾಲೆಯಿಂದ ಮಾಹಿತಿ ಕೂಡ ಸಿಗಲಿಲ್ಲ ಎಂದು ಅಕ್ಕ ದೂರಿದ್ದಾರೆ. ಸೋಳೆಬೈಲು ಭಾಗದಲ್ಲಿ ಗಾಂಜಾ ಹಾವಳಿ ಮತ್ತು ಇಸ್ಪೀಟ್ ಆಟ ಅತಿಯಾಗಿದೆ. ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡಲು ಭಯಪಡುವ ವಾತಾವರಣವಿದೆ ಎಂದು ಅವರು ಆರೋಪಿಸಿದ್ದಾರೆ. ನನ್ನ ತಮ್ಮನ ಕೊಲೆಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆಯಾಗಬೇಕು, ಇಲ್ಲದಿದ್ದರೆ ನಮ್ಮ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಸುಪ್ರಿಯಾ ಎಚ್ಚರಿಕೆ ನೀಡಿದ್ದಾರೆ. ಈ ಘಟನೆ ನಡೆದಿರುವಂಥದ್ದು ಸೋಳಿಬೈಲಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಹತ್ತಿರ. ರಾತ್ರಿ 9:30ರ ಸುಮಾರಿಗೆ ಸಂಕೇತ್ ಮತ್ತು ಆತನ ಸ್ನೇಹಿತ ಗಿರೀಶ್ ಸ್ಪೆಷಲ್ ಕ್ಲಾಸ್ ಮುಗಿಸಿ ಶಾಲೆಯಿಂದ ಹೊರಬಂದಾಗ ಸುಮಾರು 200 ಮೀಟರ್ ದೂರದಲ್ಲಿ 5 ಅಪ್ರಾಪ್ತರು ಇವರನ್ನು ಅಡ್ಡಗಟ್ಟಿದ್ದಾರೆ. ಯಾರೋ ಹುಡುಗರ ಜಗಳದ ಮಧ್ಯೆ ಸಂಕೇತ್ ಹೋದಾಗ ಆತನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಸಂಕೇತ್ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯೇ ಕೊನೆಯುಸಿರೆಳೆದಿದ್ದಾನೆ. ಈ ಸಂಬಂಧ ತುಂಗನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ನಡೆಸಿದ ಅಪ್ರಾಪ್ತ ಬಾಲಕರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಲಾಟೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅದನ್ನು ಶಾಂತಗೊಳಿಸಲು ಹೋದ ಸಂಕೇತ್ ಮೇಲೆ ಬಾಲಕರು ಹಲ್ಲೆ ಮಾಡಿದ್ದಾರೆ. ಎದೆಗೆ ಬಿದ್ದ ಬಲವಾದ ಏಟಿನಿಂದಾಗಿ ಆತ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾನೆ. ಮೃತ ಬಾಲಕ ಸಂಕೇತ್ ತುಂಬಾ ಬುದ್ಧಿವಂತನಾಗಿದ್ದ ಮತ್ತು 18ನೇ ತಾರೀಖಿನಿಂದ ನಡೆಯಲಿರುವ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದ ಎಂದು ಕುಟುಂಬಸ್ಥರು ನೆನಪಿಸಿಕೊಳ್ಳುತ್ತಿದ್ದಾರೆ. ನಿನ್ನ ಹೆಸರಿಗೆ ಮನೆ ಬರೆಯುತ್ತೇನೆ, ನಿನಗೆ ಶೆಡ್ ಕಟ್ಟಿಕೊಡುತ್ತೇನೆ ಎಂದು ಅಕ್ಕನಿಗೆ ಹೇಳುತ್ತಿದ್ದ ಮಾತುಗಳನ್ನು ನೆನೆದು ಕುಟುಂಬದವರು ಮರುಗುತ್ತಿದ್ದಾರೆ. ಈ ಘಟನೆಯ ನಂತರ ಶಿವಮೊಗ್ಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮೃತದೇಹವನ್ನು ಮೆರವಣಿಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಹಾವಳಿ ಹೆಚ್ಚಾಗಿದ್ದು, ಇದನ್ನು ತಡೆಯಲು ಪೊಲೀಸ್ ಔಟ್ಪೋಸ್ಟ್ ಸ್ಥಾಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಘಟನೆಯು ಇಡೀ ಶಿವಮೊಗ್ಗವನ್ನು ಬೆಚ್ಚಿ ಬೀಳಿಸಿದ್ದು, ಬಾಲಾಪರಾಧಿಗಳ ವರ್ತನೆ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಎತ್ತಿದೆ. ಇದರಲ್ಲಿ ಒಂದು ದೊಡ್ಡ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಹಲ್ಲೆ ನಡೆಸಿದವರು ಕೂಡ ಅಪ್ರಾಪ್ತ ವಯಸ್ಕರೇ ಆಗಿದ್ದು 16ರಿಂದ 17 ವರ್ಷ. ಅದರಲ್ಲಿ ಕೆಲವರು ಶಾಲೆ ಬಿಟ್ಟವರು ಮತ್ತು SSLCಯಲ್ಲಿ ಫೇಲ್ ಆದವರು ಎಂದು ತಿಳಿಯಲಾಗಿದೆ. ಇನ್ನು ಮೃತ ಸಂಕೇತ್ ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಶಾಂತ ಸ್ವಭಾವದ ವಿದ್ಯಾರ್ಥಿಯಾಗಿದ್ದ. ಕೇವಲ ಸ್ನೇಹಿತನೇ ಸಹಾಯಕ್ಕೆ ಹೋದವನು ಬಲಿಯಾಗಿದ್ದಾನೆ. ಟೋಟಲ್ ಆಗಿ ನಾವು ಈ ಕೃತ್ಯವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು ಇಂದಿನ ಮಕ್ಕಳಲ್ಲಿ ಬೆಳೆಯುತ್ತಿರುವ ಕ್ರೂರ ಮನಸ್ಥಿತಿ, ವೆಬ್ ಸೀರೀಸ್ಗಳು ಮತ್ತು ಸಿನಿಮಾಗಳ ಪ್ರಭಾವ ಹಾಗೂ ಗಾಂಜಾದಂತಹ ಅಮಲು ಪದಾರ್ಥಗಳ ವ್ಯಸನ ಈ ರೀತಿಯ ಕೃತ್ಯಗಳಿಗೂ ಕಾರಣ ಸಹ ಆಗಿರಬಹುದು. ಇನ್ನು ಈ ಘಟನೆಯನ್ನು ಕೋಮು ಸ್ವರೂಪಕ್ಕೆ ಅಥವಾ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂಬುದೂ ಕೂಡ ಒಂದು ಮನವಿ. ಅದೇ ರೀತಿ ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಇಂತಹ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗುತ್ತಿರುವುದು ಸಮಾಜಕ್ಕೆ ಒಂದು ದೊಡ್ಡ ಎಚ್ಚರಿಕೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು